ಇರಾನ್ ಮೇಲೆ ಒತ್ತಡ ಹೇರೋದಕ್ಕೆ ಅಮೆರಿಕಾದಿಂದ ಹಾರ್ಮೋಸ್ ದಿಗ್ಬಂಧನ. ಹಾರ್ಮೋಸ್ ಜಲಸಂಧಿ ಬಳಿ ಅಮೆರಿಕಾದ 15 ಯುದ್ಧ ನೌಕೆಗಳ ನಿಯೋಜನೆಯಾಗಿದೆ. ಇರಾನ್ನಿಂದ ತೈಲ ಸಾಗಾಟಕ್ಕೆ ಅಡ್ಡಿ ಮಾಡೋದಕ್ಕೆ ಅಮೆರಿಕ ದಿಗ್ಬಂಧನ ಹಾಕಿದೆ. ಆಯಕಟ್ಟಿನ ಸ್ಥಳಗಳಲ್ಲಿ 15 ಯುದ್ಧ ನೌಕೆಗಳನ್ನ ನಿಯೋಜಿಸಿದೆ ಅಮೆರಿಕ. ಒಮನ್ ಗಲ್ಫ್ನಲ್ಲಿ ಶಕ್ತಿಶಾಲಿ ಏರ್ಕ್ರಾಫ್ಟ್ ಕ್ಯಾರಿಯರ್ ನಿಯೋಜನೆ ಮಾಡಿದೆ. ಹಾರ್ಮೋಸ್ ಬಳಿ ಸನ್ನದ್ಧ ಸ್ಥಿತಿಯಲ್ಲಿ ಲಿಂಕನ್ ಏರ್ಕ್ರಾಫ್ಟ್ ಕ್ಯಾರಿಯರ್ ನಿಂತಿದೆ. ಇರಾನ್ ಕರಾವಳಿಯಿಂದ ಕೇವಲ 200 ಕಿಲೋಮೀಟರ್ ದೂರದಲ್ಲಿ ಅಮೆರಿಕ ನೌಕಾಪಡೆ ಇದ್ದು, ಯುದ್ಧ ಆರಂಭದ ನಂತರ ಮೊದಲನೇ ಸಲ ಇರಾನ್ ಹತ್ತಿರಕ್ಕೆ ನೌಕಾಪಡೆ ಬಂದಿದೆ. ಇರಾನ್ ಅನ್ನ ಸುತ್ತುವರೆದು ಕದನ ವಿರಾಮಕ್ಕೆ, ಅದರ ಒಪ್ಪಂದಕ್ಕೆ ಒಪ್ಪಿಸೋದಕ್ಕೆ ಒತ್ತಡ ಹಾಕ್ತಾ ಇದೆ ಅಮೆರಿಕ. ಹಾರ್ಮೋಸ್ ಜಲಸಂಧಿ ಬಳಿ ಅಮೆರಿಕಾದ 15 ಯುದ್ಧ ನೌಕೆಗಳ ನಿಯೋಜನೆಯಾಗಿದೆ. ಇರಾನ್ನಿಂದ ತೈಲ ಸಾಗಾಟಕ್ಕೆ ಅಡ್ಡಿ ಮಾಡೋದಕ್ಕೆ ಅಮೆರಿಕ ದಿಗ್ಬಂಧನ ಹಾಕಿದೆ. ಆಯಕಟ್ಟಿನ ಸ್ಥಳಗಳಲ್ಲಿ 15 ಯುದ್ಧ ನೌಕೆಗಳನ್ನ ನಿಯೋಜಿಸಿದೆ ಅಮೆರಿಕ. ಒಮನ್ ಗಲ್ಫ್ನಲ್ಲಿ ಶಕ್ತಿಶಾಲಿ ಏರ್ಕ್ರಾಫ್ಟ್ ಕ್ಯಾರಿಯರ್ ನಿಯೋಜನೆ ಮಾಡಿದೆ. ಹಾರ್ಮೋಸ್ ಬಳಿ ಸನ್ನದ್ಧ ಸ್ಥಿತಿಯಲ್ಲಿ ಲಿಂಕನ್ ಏರ್ಕ್ರಾಫ್ಟ್ ಕ್ಯಾರಿಯರ್ ನಿಂತಿದೆ. ಇರಾನ್ ಕರಾವಳಿಯಿಂದ ಕೇವಲ 200 ಕಿಲೋಮೀಟರ್ ದೂರದಲ್ಲಿ ಅಮೆರಿಕ ನೌಕಾಪಡೆ ಇದ್ದು, ಯುದ್ಧ ಆರಂಭದ ನಂತರ ಮೊದಲನೇ ಸಲ ಇರಾನ್ ಹತ್ತಿರಕ್ಕೆ ನೌಕಾಪಡೆ ಬಂದಿದೆ. ಇರಾನ್ ಅನ್ನ ಸುತ್ತುವರೆದು ಕದನ ವಿರಾಮಕ್ಕೆ, ಅದರ ಒಪ್ಪಂದಕ್ಕೆ ಒಪ್ಪಿಸೋದಕ್ಕೆ ಒತ್ತಡ ಹಾಕ್ತಾ ಇದೆ ಅಮೆರಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.